ಅನೇಕ ಜನರು ಏನು ಇಂಟರ್ನೆಟ್ ಅನ್ನುವಂತಹ ಪದಕ್ಕೆ ಅಥವಾ ಅದರ ಪರ್ಯಾಯವಾಗಿ ಆ ಪದಕ್ಕೆ ಏನನ್ನ ಬಳಸ್ತಾ ಇದ್ದಾರೆ, ಅಂತರ್ಜಾಲ ಅನ್ನುವಂತಹ ಪದವನ್ನ ಕೂಡ ಇಲ್ಲಿ ಬಳಸ್ತಾ ಇದ್ದಾರಂತೆ. ಲೇಖನದಲ್ಲಿ ಬಳಸುವಂತಹ ಉದಾಹರಣೆಗಳು ಎಲ್ಲವೂ ಕೂಡ ಭಾರತೀಯವಾಗಿರಬೇಕು. ಒಂದು ತಂತ್ರಾಂಶದಲ್ಲಿ ಹೊರಗೆ, ಇನ್ನೊಂದು ತಂತ್ರಾಂಶದಲ್ಲಿ ನಿರ್ಗಮನ ಅನ್ನುವಂಥದ್ದು ಇರ್ಕೂಡುದು. ಎಲ್ಲಾ ತಂತ್ರಾಂಶದಲ್ಲೂ ಕೂಡ ಏನೋ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕು ಅಂತ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 2ನೇ ಚತುರ್ಮಾಸದ BCA ವಿದ್ಯಾರ್ಥಿಗಳಿಗಿರುವಂತಹ 4ನೆಯ ಭಾಗದ 2ನೆಯ ಗದ್ಯ ಭಾಗ UB ಪವನಜ ಅವರು ಬರೆದಿರುವಂತಹ ಡಿಜಿಟಲ್ ಸನ್ನಿವೇಶದಲ್ಲಿ ಪಾರಿಭಾಷಿಕ ಪದಗಳ ಬಳಕೆ ಎನ್ನುವಂತಹ ಲೇಖನವನ್ನ ಕುರಿತು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ಪಾರಿಭಾಷಿಕ ಪದಗಳನ್ನ ಹೇಗೆ ಶಬ್ದಾನುವಾದವನ್ನ ಮಾಡಬಾರದು, ಹೇಗೆ ಅದನ್ನ ಭಾವಾನುವಾದವನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ನಿಧಾನವಾಗಿ ತಿಳ್ಕೊಳ್ತಾ ಬರ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನ ನಾವು ಈಗ ಅಧ್ಯಯನವನ್ನ ಮಾಡ್ತಾ ಹೋಗೋಣ ಬನ್ನಿ. ಕೆಲವು ಶಬ್ದಗಳನ್ನ ಕೊಡ್ತಾ ಹೋದ್ರು, ಹಾರ್ಡ್ವೇರ್ ಅನ್ನುವಂಥದ್ದು, ಸಾಫ್ಟ್ವೇರ್ ಅನ್ನುವಂಥದ್ದನ್ನ ಯಾವ ರೀತಿಯಲ್ಲಿ ಕರೆಯುವಂಥದ್ದು ಅನ್ನುವಂಥದ್ದನ್ನ. ಆ ನಂತರದಲ್ಲಿ ಕೆಲವು ಪದಗಳನ್ನ ನಾವು ಹೇಗೆ ಇಂಗ್ಲಿಷ್ ನಲ್ಲಿ ಬಳಸ್ತೀವೋ ಅದೇ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಬಳಸುವಂಥದ್ದು ಉತ್ತಮ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋದ್ರು. ಇವುಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಲ್ತಿದ್ವಿ. ಈಗ ಮುಂದುವರಿದ ಭಾಗವನ್ನ ನಾವು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅಂತರ್ಜಾಲ ಮತ್ತು ಅಂತರ್ಜಾಲ ಈ ಪದಗಳ ಬಳಕೆಯಲ್ಲಿ ತುಂಬಾ ಗೊಂದಲ ಆಗುತ್ತಿದೆ. ನೋಡಿ, ಅಂತರಜಾಲ ಮತ್ತು ಅಂತರ್ಜಾಲ ಈ ಎರಡು ಪದಗಳಲ್ಲಿ ತುಂಬಾ ಗೊಂದಲ ಅನ್ನುವಂಥದ್ದು ಆಗ್ತಾ ಇದೆ. ಬಹುಪಾಲು ಜನರು ಇಂಟರ್ನೆಟ್ ಎಂಬುದಕ್ಕೆ ಪರ್ಯಾಯವಾಗಿ ಅಂತರ್ಜಾಲ ಎಂದು ಬಳಸುತ್ತಿದ್ದಾರೆ. ಅನೇಕ ಜನರು ಏನು ಇಂಟರ್ನೆಟ್ ಅನ್ನುವಂತಹ ಪದಕ್ಕೆ ಅಥವಾ ಅದರ ಪರ್ಯಾಯವಾಗಿ ಆ ಪದಕ್ಕೆ ಏನನ್ನ ಬಳಸ್ತಾ ಇದ್ದಾರೆ, ಅಂತರ್ಜಾಲ ಅನ್ನುವಂತಹ ಪದವನ್ನ ಕೂಡ ಇಲ್ಲಿ ಬಳಸ್ತಾ ಇದ್ದಾರಂತೆ. ಇದು ತಪ್ಪು. ಯಾವುದು ಇಂಟರ್ನೆಟ್ ಅನ್ನುವಂತಹ ಪದಕ್ಕೆ ಅಂತರ್ಜಾಲ ಅನ್ನುವಂತಹ ರೀತಿಯಲ್ಲಿ ಬಳಸುವಂತಹದ್ದು, ಅದಕ್ಕೆ ಪರ್ಯಾಯವಾಗಿ ಬಳಸುವಂತಹ ಪದ ಈ ಅಂತರ್ಜಾಲ ಅನ್ನುವಂಥದ್ದು ತಪ್ಪು. ಇಂಟ್ರಾನೆಟ್ ಎಂಬುದಕ್ಕೆ ಪಾರಿಭಾಷಿಕ ಪದ ಅಂತರ್ಜಾಲ. ಯಾವುದಕ್ಕೆ ಪಾರಿಭಾಷಿಕ ಪದ ಪರ್ಯಾಯ ಪದ ಇದು ಅಂತರ್ಜಾಲ ಅನ್ನುವಂಥದ್ದು, ಇಂಟ್ರಾನೆಟ್ ಎಂಬುದಕ್ಕೆ ಇದು ಪಾರಿಭಾಷಿಕ ಪದ ಅಂತರ್ಜಾಲ ಅನ್ನುವಂಥದ್ದು. ಹಾಗೆಯೇ ಇಂಟರ್ನೆಟ್ ಎಂಬುದಕ್ಕೆ ಪಾರಿಭಾಷಿಕ ಪದ ಅಂತರಜಾಲ. ಈಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಂಟ್ರಾನೆಟ್ ಅಂದ್ರೆ ಅಂತರ್ಜಾಲ, ಇಂಟರ್ನೆಟ್ ಅಂದ್ರೆ ಅಂತರಜಾಲ. ಒಂದು ಕಚೇರಿಯಲ್ಲಿರುವ ಹಲವಾರು ಗಣಕಗಳನ್ನು ಒಂದಕ್ಕೊಂದು ಬೆಸೆದಾಗ ಆಗುವ ಜಾಲ ಅಂತರ್ಜಾಲ, ಇಂಟ್ರಾನೆಟ್. ಇಂಟ್ರಾನೆಟ್ ಅಂದ್ರೆ ಏನು? ಒಂದು ಕಚೇರಿಯಲ್ಲಿರುವಂತಹ ಹಲವಾರು ಗಣಕಗಳನ್ನ ಒಂದಕ್ಕೊಂದು ಬೆಸೆದಾಗ ಆಗುವ ಜಾಲ ಅಂತರ್ಜಾಲ. ಒಂದು ಕಚೇರಿ, ಒಂದು ಕೊಠಡಿ, ಕಚೇರಿಯಲ್ಲಿ ಇರುವಂತಹ ಹಲವಾರು ಕಂಪ್ಯೂಟರ್ಗಳನ್ನ ಒಂದಕ್ಕೊಂದು ಬೆಸೆದಾಗ ಆಗುವಂತಹ ಜಾಲ ಏನು? ಅಂತರ್ಜಾಲ, ಇಂಟ್ರಾನೆಟ್. ಜಗತ್ತಿನಲ್ಲಿರುವ ಎಲ್ಲಾ ಗಣಕಗಳನ್ನು ತಂತಿ, ನಿಸ್ತಂತು, ಉಪಗ್ರಹ ಇತ್ಯಾದಿಗಳ ಮೂಲಕ ಒಂದಕ್ಕೊಂದು ಬೆಸೆದಾಗ ದೊರೆಯುವ ಜಾಲ ಅಂತರಜಾಲ ಅಂದ್ರೆ ಇಂಟರ್ನೆಟ್. ಒಂದು ಕಚೇರಿಯ ಒಳಗೆ ಇರುವಂತಹ ಗಣಕಗಳನ್ನ ನಾವು ಬೆಸೆದಾಗ ಆಗುವಂತಹ ಜಾಲ ಏನು? ಅಂತರ್ಜಾಲ ಅಥವಾ ಇಂಟ್ರಾನೆಟ್. ಅದೇ ಜಗತ್ತಿನಲ್ಲಿರುವಂತಹ ಎಲ್ಲಾ ಗಣಕಗಳನ್ನು ತಂತಿ, ನಿಸ್ತಂತು, ಉಪಗ್ರಹ ಇತ್ಯಾದಿಗಳ ಮೂಲಕ ನಾವು ಒಂದಕ್ಕೊಂದು ಬೆಸೆದಾಗ ಆಗುವಂಥದ್ದು ಏನು? ಅಂತರಜಾಲ ಅಥವಾ ಇಂಟರ್ನೆಟ್ ಅನ್ನುವಂಥದ್ದು. ಇತರೆ ಉದಾಹರಣೆಗಳನ್ನು ಗಮನಿಸಬಹುದು. ಇನ್ನು ಅನೇಕ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾರೆ. ದೇಶದೊಳಗೆ ಕಳುಹಿಸಲು ಅಂತರ್ದೇಶೀಯ ಪತ್ರ. ದೇಶದ ಒಳಗಡೆನೆ ನಾವು ಪತ್ರ ವ್ಯವಹಾರವನ್ನ ಮಾಡುವಂತಹದ್ದಕ್ಕೇನೋ ಅಂತರ್ದೇಶೀಯ ಪತ್ರ ಅನ್ನುವಂಥದ್ದು. ಭೂಮಿಯೊಳಗೆ ಇರುವ ನೀರು ಅಂಜಲ, ಇಂಟರ್ನ್ಯಾಷನಲ್ ಎಂಬುದಕ್ಕೆ ಪಾರಿಭಾಷಿಕ ಪದ ಅಂತರರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ. ನೋಡಿ, ಇಲ್ಲಿ ಭೂಮಿಯೊಳಗೆ ಇರುವಂತಹ ನೀರಿಗೆ ಏನಂತ ಹೇಳ್ತಾರೆ? ಅಂಜಲ, ಅಂಜಲ ಅನ್ನೋಂತ ಹೇಳಿ ಕರೀತಾರೆ. ಇಂಟರ್ನ್ಯಾಷನಲ್ ಎನ್ನುವಂತಹ ಪದಕ್ಕೆ ಪಾರಿಭಾಷಿಕ ಪದ ಏನು? ಅಂತರರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ. ಅಂತರರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಅಂತಾನೂ ಕೂಡ ಬರೀತಾರೆ. ಎರಡೂ ರೂಪದಲ್ಲೂ ಕೂಡ ಬರೀತಾರೆ. ಕೆಲವರು ಅಂತರರಾಷ್ಟ್ರೀಯ ಅಂತ ಬರೀತಾರೆ, ಇನ್ನು ಕೆಲವರು ಅಂತಾರಾಷ್ಟ್ರೀಯ ಅಂತಾನೂ ಕೂಡ ಬರೀತಾರೆ. ಹಾಗೆ ನೋಡ ಹೊರಟರೆ ಬೇರೆ ಜಾತಿಯ ಹುಡುಗ ಹುಡುಗಿ ಮದುವೆಯಾಗುವುದಕ್ಕೆ ಅಂತರ್ಜಾತೀಯ ವಿವಾಹ ಎಂದಾಗಬೇಕು. ಮಾಹಿತಿ ತಂತ್ರಜ್ಞಾನ ವಿಷಯ ವಿಜ್ಞಾನ ಎಲ್ಲಿ ಸಿಗುತ್ತದೆ ಎಂಬ ಪ್ರಶ್ನೆ ಮಾಡುವುದು ಸಹಜ. ನೋಡಿ, ಇಲ್ಲಿ ಹೇಳ್ತಾರೆ ಅಂತಾರಾಷ್ಟ್ರೀಯ, ಅಂತಾರಾಷ್ಟ್ರೀಯ,
ಅಂತರ್ಜಾತಿ ಇವಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೆ ನೋಡ ಹೊಟ್ರೆ ಬೇರೆ ಜಾತಿಯ ಹುಡುಗ ಬೇರೆ ಜಾತಿಯ ಹುಡುಗಿಯನ್ನ ವಿವಾಹ ಆದ್ರೆ ಏನು? ಅಂತರ್ಜಾತಿ ವಿವಾಹ ಎಂದಾಗುತ್ತದೆ. ಮಾಹಿತಿ ತಂತ್ರಜ್ಞಾನದ ವಿಷಯ ಜ್ಞಾನ ಇಲ್ಲಿ ಸಿಗುತ್ತೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಉತ್ತಮ ಪುಸ್ತಕಗಳಲ್ಲಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಹಿತಿಯ ಅತಿದೊಡ್ಡ ಭಂಡಾರವೇ ಆಗಿರುವ ಅಂತರಜಾಲದಲ್ಲಿ ಇಂಗ್ಲಿಷ್ ವಿಕಿಪೀಡಿಯಾದಲ್ಲಿ ಬಹುಮಟ್ಟಿಗೆ ಎಲ್ಲಾ ವಿಷಯಗಳ ಬಗೆಗೆ ಲೇಖನಗಳಿವೆ. ಅವುಗಳನ್ನು ಓದಿಕೊಳ್ಳಬಹುದು. ಇಲ್ಲಿ ಹೇಳ್ತಾ ಹೋಗ್ತಾರೆ, ವಿಕಿಪೀಡಿಯಾದಲ್ಲಿ ಬೇಕಾಗಿರುವಂತಹ ಮಾಹಿತಿಗಳು ಇಂಗ್ಲಿಷ್ ನಲ್ಲಿರುವಂತಹ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಉತ್ತಮ ಪುಸ್ತಕಗಳಲ್ಲಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಹಿತಿಯ ಅತಿ ದೊಡ್ಡ ಭಂಡಾರವೇ ಆಗಿರುವಂತಹ ಅಂತರಜಾಲದಲ್ಲಿ ಇಂಗ್ಲಿಷ್ ವಿಕಿಪೀಡಿಯಾದಲ್ಲಿ ಬಹುಮಟ್ಟಿಗೆ ಎಲ್ಲಾ ವಿಷಯಗಳ ಬಗೆಗೆ ಲೇಖನಗಳು ಇವೆ. ಅವುಗಳನ್ನ ಬೇಕಾದ್ರೆ ನೀವು ಓದಿಕೊಳ್ಳಬಹುದು. ವಿಕಿಪೀಡಿಯಾದಲ್ಲಿ ಇಂಗ್ಲಿಷ್ ನಲ್ಲಿ ಎಲ್ಲಾ ಲೇಖನಗಳು ಮಾಹಿತಿಗಳು ಅನ್ನುವಂಥದ್ದು ವಿಕಿಪೀಡಿಯಾದಲ್ಲಿ ಸಿಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿರುವಂಥದ್ದು. ಕೆಲವೊಮ್ಮೆ ಆಯಾ ವಿಷಯಗಳ ಬಗೆಗೆ ಪ್ರತ್ಯೇಕ ಜಾಲತಾಣಗಳು ದೊರೆಯುತ್ತವೆ. ಕೆಲವೊಂದು ಸಂದರ್ಭದಲ್ಲಿ ಆಯಾ ವಿಷಯಗಳ ಬಗೆಗೆ ಬೇಕಾಗಿರುವಂತಹ ಪ್ರತ್ಯೇಕ ಜಾಲತಾಣಗಳು ಕೂಡ ಸಿಗ್ತಾ ಹೋಗುತ್ತೆ. ಅದಕ್ಕೆ ಬೇರೆ ಆಗಿರುವಂತಹ ಜಾಲತಾಣ, ಈ ವಿಷಯಕ್ಕೆ ಬೇಕಾದ್ರೆ ಈ ವಿಷಯದಲ್ಲಿ ಸಿಗುವಂತದ್ದು ಬೇರೆ ವಿಷಯದ, ಹೀಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ಜಾಲತಾಣಗಳಲ್ಲಿ ಬೇರೆ ಬೇರೆಯೇ ಜಾಲತಾಣಗಳು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಗುವಂತಹದ್ದು ಕೂಡ ಇದೆ. ಪದಗಳ ಬಗ್ಗೆ ಇಷ್ಟೊಂದು ಹೇಳುವುದೇಕೆ ಎಂದು ಕೇಳಬಹುದು. ಪದಗಳಿಲ್ಲದೆ ವಾಕ್ಯವಿಲ್ಲ, ವಾಕ್ಯವಿಲ್ಲದೆ ಲೇಖನವಿಲ್ಲ. ಯಾಕೆ ಬರೀ ಪಾರಿಭಾಷಿಕ ಪದಗಳ ಬಗ್ಗೆನೇ ಇಷ್ಟೊಂದು ಹೇಳ್ಬೇಕು ಅಂತ ಅನ್ನುವಂಥವ್ರು ಕೂಡ ಇದ್ದಾರೆ. ಯಾಕೆ ಪದಗಳ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ, ಪದದಿಂದನೇ ವಾಕ್ಯ ಆಗುವಂಥದ್ದು, ವಾಕ್ಯದಿಂದನೇ ಲೇಖನ ಆಗುವಂಥದ್ದು. ಬರೀ ಲೇಖನದ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಪದದಿಂದ ವಾಕ್ಯ ಆಗತ್ತೆ, ವಾಕ್ಯದಿಂದ ಲೇಖನ ಆಗತ್ತೆ. ಹಾಗಾಗಿ ಪದದ ಬಗ್ಗೆನೆ ನಾವು ಮಾತನಾಡುವಂಥದ್ದು ಒಳಿತು ಅನ್ನುವಂಥದ್ದನ್ನ ಇಲ್ಲಿ UB ಪವನಜ್ಜ ಅವರು ಹೇಳ್ತಾ ಹೋಗಿರುವಂಥದ್ದು. ಒಂದು ಪಾರಿಭಾಷಿಕ ಪದವನ್ನು ಲೇಖನದಲ್ಲಿ ಮೊಟ್ಟ ಮೊದಲು ಬಳಸುವಾಗ ಅದರ ಇಂಗ್ಲಿಶಿನ ಮೂಲ ರೂಪವನ್ನು ಕಂಸಗಳಲ್ಲಿ ಕೊಟ್ಟು ಅನಂತರ ಎಲ್ಲ ಕಡೆ ಕನ್ನಡದ ಪದವನ್ನು ಬಳಸುವುದು ಹೆಚ್ಚಿನ ಲೇಖಕರ ವಿಧಾನ. ಇದು ಸರಿಯಾದ ಕ್ರಮ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಒಂದು ಪಾರಿಭಾಷಿಕ ಪದವನ್ನ ಲೇಖನದಲ್ಲಿ, ಯಾವುದೋ ಒಂದು ಪಾರಿಭಾಷಿಕ ಪದವನ್ನ ನಾವು ಲೇಖನದಲ್ಲಿ ಬಳಸ್ತೀವಿ ಅನ್ನುವಂಥದ್ದಾದ್ರೆ ಮೊಟ್ಟ ಮೊದಲು ಬಳಸುವಾಗ, ನಾವು ಅದನ್ನ ಮೊದಲನೇ ಸಲ ಬಳಸ್ತಾ ಇದೀವಿ ಅನ್ನುವಂಥದ್ದಾದ್ರೆ ಅದರ ಇಂಗ್ಲಿಶಿನ ಮೂಲ ರೂಪವನ್ನ ಕಂಸಗಳಲ್ಲಿ ಅಂದ್ರೆ ಬ್ರಾಕೆಟ್ ನಲ್ಲಿ ನಾವು ಅದರ ಇಂಗ್ಲಿಶಿನ ರೂಪವನ್ನು ಕೂಡ ಬರಿತೀವಿ ಕೊಟ್ಟು ಅನಂತರ ಎಲ್ಲ ಕಡೆ ಕನ್ನಡದ ಪದವನ್ನು ಬಳಸುವುದು ಹೆಚ್ಚಿನ ಲೇಖಕರ ವಿಧಾನ. ಇದು ಸರಿಯಾದ ಕ್ರಮ. ಈಗ ಮೊದಲನೆಯ ಬಾರಿಗೆ ನಾವು ಪಾರಿಭಾಷಿಕ ಪದವನ್ನ ಕನ್ನಡದಲ್ಲಿ ಬಳಸ್ತಾ ಇದೀವಿ ಅನ್ನುವಂಥದ್ದಾದ್ರೆ ಅದರ ಅರ್ಥವನ್ನ ನಾವು ಏನ್ ಮಾಡ್ತೀವಿ, ಬ್ರಾಕೆಟ್ ನ ಒಳಗಡೆ ನಾವು ಅದು ಇಂಗ್ಲಿಶಿನ ಪದವನ್ನ ಬರಿತೀವಿ. ಆ ನಂತರದಲ್ಲಿ ನಿಧಾನವಾಗಿ ಅದನ್ನ ಬರೀ ಕನ್ನಡದಲ್ಲೇ ಬಳಸ್ತಾ ಹೋಗುವಂಥದ್ದು. ಇದು ಉತ್ತಮವಾಗಿರುವಂತಹ ಕ್ರಮ ಅನ್ನುವಂಥದ್ದನ್ನ UB ಪವನಜ್ಜ ಅವರು ಒಪ್ಕೋತಾ ಹೋಗ್ತಾರೆ. ಪದಗಳ ಆಯ್ಕೆಯ ನಂತರ ಭಾಷೆ ಸರಳವಾಗಿರಬೇಕು. ಪದಗಳು ಮತ್ತು ವಾಕ್ಯಗಳು ಅಸಂದಿಗ್ಧವಾಗಿರತಕ್ಕದ್ದು. ಇದು ಏನು ಹೇಳ್ತಾ ಇದ್ದಾರೆ, ಪದಗಳ ಆಯ್ಕೆಯ ನಂತರ ಭಾಷೆ ಬರುವಂಥದ್ದು, ಭಾಷೆಯೇ ಸರಳವಾಗಿರ್ಬೇಕು. ಪದಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, ಪದಗಳ ಆಯ್ಕೆಯ ನಂತರ ಭಾಷೆ ಅನ್ನುವಂಥದ್ದು ಬರುತ್ತೆ. ಆ ಭಾಷೆ ಅನ್ನುವಂಥದ್ದು ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುವಂತಹ ರೀತಿಯಲ್ಲಿ ಇರಬೇಕು. ಮತ್ತೆ ಪದಗಳು ಮತ್ತು ವಾಕ್ಯಗಳು ಅಸಂದಿಗ್ಧವಾಗಿರತಕ್ಕದ್ದು. ಯಾವುದೂ ಕೂಡ ಅಲ್ಲಿ ಸಂಧಿ ತಕ್ಕಂತೆ ಇರಬಾರದು, ಅಸಂದಿಗ್ಧ ಆಗಿರ್ಬೇಕು, ಯಾವುದೇ ತೊಂದರೆಗೆ ಒಳಗಾಗದ ರೀತಿಯಲ್ಲಿ ಇರಬೇಕು. ಲೇಖನದಲ್ಲಿ ಬಳಸುವ ಉದಾಹರಣೆಗಳು ಭಾರತೀಯವಾಗಿರಲಿ, ಕೇವಲ ಭಾರತೀಯವಾಗಿದ್ದರೆ ಸಾಲದು. ಲೇಖನದಲ್ಲಿ ಬಳಸುವಂತಹ ಉದಾಹರಣೆಗಳು ಎಲ್ಲವೂ ಕೂಡ ಭಾರತೀಯವಾಗಿರಬೇಕು. ಮತ್ತೆ ಹೇಳ್ತಾರೆ, ಬರೀ ಭಾರತೀಯತೆ ಇದ್ರೆ ಸಾಲೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇವರು ಹೇಳ್ತಾ ಹೋಗ್ತಾರೆ. ಲೇಖನದಲ್ಲಿ ಬಳಸುವಂತಹ ಪಾರಿಭಾಷಿಕ ಪದಗಳು ಭಾರತೀಯವಾಗಿರಬೇಕು. ಅದರ ಜೊತೆಗೆ ಹೇಳ್ತಾರೆ, ಕೇವಲ ಭಾರತೀಯವಾಗಿದ್ದರೆ ಸಾಲೋದಿಲ್ಲ. ಇನ್ನೇನಿರ್ಬೇಕು, ಕನ್ನಡದ ಜಾಯಮಾನಕ್ಕೆ ಒಗ್ಗುವ ಉದಾಹರಣೆಗಳಾಗಿದ್ದರೆ ಇನ್ನೂ ಚೆನ್ನು. ವಿಷಯದ ಮಂಡನೆ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಸಾಗಬೇಕು. ಬರೀ ಭಾರತೀಯವಾಗಿದ್ದರೆ ಸಾಲೋದಿಲ್ಲ, ಆ ಪದಗಳು ಕನ್ನಡ ಜಾಯಮಾನಕ್ಕೆ ಒಗ್ಗುವಂತಹ ಉದಾಹರಣೆಗಳಾಗಿದ್ದರೆ ಇನ್ನೂ ಕೂಡ ಚೆನ್ನಾಗಿರತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ವಿಷಯದ ಮಂಡನೆ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಸಾಗಬೇಕು.
ವಿಷಯದ ಮಂಡನೆ, ನಾವೇನು ವಿಷಯವನ್ನ ಹೇಳ್ಬೇಕು ಅನ್ಕೊಂಡಿದೀವೋ ಆ ವಿಷಯವನ್ನ ಕ್ರಮಬದ್ಧವಾಗಿ ನಾವ್ ಹೇಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ, ಮೊದಲು ಹೇಳ್ಬೇಕಾಗಿರೋದನ್ನ ಕೊನೆಯಲ್ಲಿ, ಕೊನೆಯಲ್ಲಿ ಹೇಳ್ಬೇಕಾಗಿರೋದನ್ನ ಮಧ್ಯದಲ್ಲಿ, ಮಧ್ಯದಲ್ಲಿ ಹೇಳ್ಬೇಕಾಗಿರುವಂತಹ ವಿಷಯವನ್ನ ಮೊದಲನೇದಲ್ಲಿ, ಈ ರೀತಿ ಹೇಳುವಂತಹದ್ದಲ್ಲ. ಕ್ರಮಬದ್ಧವಾಗಿ ಮೊದಲಿನಿಂದ ಕೊನೆಯವರೆಗೂ ಕೂಡ ವಿಷಯ ಮಂಡನೆಯನ್ನ ಕ್ರಮಬದ್ಧವಾಗಿ ಮಾಡಬೇಕು. ಮೊದಲು ಹೇಳಬೇಕಾದುದನ್ನು ಮತ್ತೆ ಹೇಳುವುದು, ಮತ್ತೆ ಹೇಳಬೇಕಾದುದನ್ನು ಮೊದಲು ಹೇಳುವುದು ಸಲ್ಲದು. ಏನು ಮೊದಲು ಹೇಳ್ಬೇಕು ಅನ್ಕೊಂಡಿರುವಂತಹ ವಿಷಯವನ್ನ ಮೊದಲನೆಯದಾಗೆ ಹೇಳಬೇಕು, ಆ ನಂತರದ ವಿಷಯಗಳನ್ನ ನಿಧಾನವಾಗಿಯೇ ಹೇಳ್ಬೇಕು ಅನ್ನುವಂಥದ್ದು. ಮೊದಲನೆಯ ವಿಷಯ ಮೊದಲನೇದು, ಆ ನಂತರದ ವಿಷಯವನ್ನು ಆ ನಂತರವೇ ಹೇಳುವಂಥದ್ದು ಒಳ್ಳೆಯದು ಅನ್ನುವಂಥದ್ದನ್ನು ಕೂಡ ಇಲ್ಲಿ UB ಪವನಜ್ಜ ಹೇಳ್ತಾ ಹೋಗ್ತಾರೆ. ಆ ನಂತರದಲ್ಲಿ ತಂತ್ರಾಂಶಗಳಲ್ಲಿ ಕನ್ನಡದ ಬಳಕೆಯ ಬಗ್ಗೆ UB ಪವನಜ್ಜ ಅವರು ಮಾತನಾಡ್ತಾ ಹೋಗ್ತಾರೆ. ಈಗ ಪಾರಿಭಾಷಿಕ ಪದಗಳನ್ನ ಹೇಗೆ ಬಳಸುವಂತದ್ದು, ಯಾವ ರೀತಿಯಲ್ಲಿ ಅವುಗಳನ್ನ ಶಬ್ದಾನುವಾದವಲ್ಲದೆ ಭಾವಾನುವಾದವನ್ನ ಮಾಡಬೇಕು, ಇವುಗಳ ಬಗ್ಗೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಹೇಳಿದ್ರು. ಆ ನಂತರದಲ್ಲಿ ಇವರು ತಂತ್ರಾಂಶದಲ್ಲಿ ಕನ್ನಡದ ಬಳಕೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೋಡೋಣ ಬನ್ನಿ. ತಂತ್ರಾಂಶಗಳಲ್ಲಿ ಕನ್ನಡ ಎಂದು ಶೀರ್ಷಿಕೆ ಇದ್ದರೂ ಇದು ಕೇವಲ ತಂತ್ರಾಂಶಗಳಿಗೆ ಸೀಮಿತವಾಗಿಲ್ಲ. ಇಲ್ಲಿ ಹೇಳ್ತಾ ಹೋಗ್ತಾರೆ, ತಂತ್ರಾಂಶಗಳಲ್ಲಿ ಕನ್ನಡ ಎಂದು ಶೀರ್ಷಿಕೆ ಇದ್ರೂ ಕೂಡ ಇದು ಬರಿಯ ತಂತ್ರಾಂಶಗಳಿಗೆ ಸೀಮಿತ ಆಗಿಲ್ಲ ಅಂತ ಹೇಳ್ತಾ. ಯಾಕೆಂದರೆ, ಯಾಕೆ ಇದು ಬರೀ ತಂತ್ರಾಂಶಕ್ಕೆ ಸೀಮಿತ ಆಗಿಲ್ಲ? ಇತ್ತೀಚೆಗೆ ಹಲವು ತಂತ್ರಾಂಶಗಳು ಕೇವಲ ಗಣಕಗಳಲ್ಲಿ ಕೆಲಸ ಮಾಡುವ ತಂತ್ರಾಂಶಗಳಲ್ಲದೆ ಅಂತರ್ಜಾಲಾಧಾರಿತ ತಂತ್ರಾಂಶ ಅಥವಾ ತಂತ್ರಾಂಶ ಸೇವೆಗಳು, ಆಪ್ ಇವೆ. ಈ ಎಲ್ಲವೂ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗಳಾಗಿರುತ್ತವೆ. ಇಲ್ಲಿ ಏನ್ ಹೇಳ್ತಾ ಹೋಗ್ತಿದ್ದಾರೆ, ಯಾಕೆ ಇಲ್ಲಿ ತಂತ್ರಾಂಶದಲ್ಲಿ ಕನ್ನಡದ ಬಳಕೆ ಅನ್ನುವಂತಹ ಶೀರ್ಷಿಕೆ ಇದ್ರೂ ಕೂಡ ಬರೀ ತಂತ್ರಾಂಶಗಳಿಗೆ ಸೀಮಿತ ಆಗಿಲ್ಲ ಅಂದ್ರೆ, ಇತ್ತೀಚೆಗೆ ಹಲವು ತಂತ್ರಾಂಶಗಳು ಕೇವಲ ಗಣಕಗಳಲ್ಲಿ ಕೆಲಸ ಮಾಡುವಂತಹ ತಂತ್ರಾಂಶಗಳಲ್ಲದೆ ಅಂತರ್ಜಾಲಾಧಾರಿತ, ಇಂಟರ್ನೆಟ್ ಅಂತರ್ಜಾಲಾಧಾರಿತ ತಂತ್ರಾಂಶ ಅಥವಾ ತಂತ್ರಾಂಶ ಸೇವೆಗಳು, ಆಪ್ಗಳು ಕೂಡ ಇಂಗ್ಲಿಷ್ ನಲ್ಲಿ ಇದೆಯಂತೆ. ಈ ಎಲ್ಲವೂ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗಳಾಗಿರುತ್ತವೆ. ಹಾಗಾಗಿ ತಂತ್ರಾಂಶದಲ್ಲಿ ಕನ್ನಡ ಬಳಕೆಯಲ್ಲಿ ಬರೀ ತಂತ್ರಾಂಶದ ಬಗ್ಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲ ಒಮ್ಮೊಮ್ಮೆ ಇಡೀ ತಂತ್ರಾಂಶ ಅಥವಾ ಜಾಲತಾಣ ಕೇವಲ ಕನ್ನಡದಲ್ಲಿ ಮಾತ್ರವೇ ಇದ್ದಾಗ ಇದು ಅನುವಾದವಾಗಿರುವುದಿಲ್ಲ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಎಲ್ಲೋ ಒಂದೊಂದು ಸಂದರ್ಭದಲ್ಲಿ ಇಡೀ ತಂತ್ರಾಂಶ ಅಥವಾ ಜಾಲತಾಣ ಕೇವಲ ಕನ್ನಡದಲ್ಲಿ ಮಾತ್ರವೇ ಇದ್ದಾಗ ಇದು ಅನುವಾದವಾಗಿರುವುದಿಲ್ಲ. ಬರೀ ಕನ್ನಡದಲ್ಲಿದ್ರೆ ಅದು ಅನುವಾದ ಆಗಿದೆ ಅನ್ನುವಂಥದ್ದು ಅಲ್ಲ, ಅದು ಅನುವಾದವಾಗಿರುವಂಥದ್ದು ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ತಂತ್ರಾಂಶಗಳಲ್ಲಿ ಕನ್ನಡದಲ್ಲೂ ಹಲವು ವಿಭಾಗಗಳಿವೆ. ತಂತ್ರಾಂಶದಲ್ಲಿ ಹಲವು ವಿಭಾಗಗಳಿವೆ, ಕನ್ನಡದಲ್ಲಿ ಹಲವು ವಿಭಾಗ ಅನ್ನುವಂಥದ್ದು ಇದೆಯಂತೆ. ಉದ್ದುದ್ದ ಪಠ್ಯ ಮೊದಲನೆಯದು, ಇದನ್ನು ಇಂಗ್ಲಿಷಿನಲ್ಲಿ ರನ್ನಿಂಗ್ ಟೆಕ್ಸ್ಟ್ ಎನ್ನುತ್ತಾರೆ. ಉದ್ದುದ್ದ ಪದ ಇರುತ್ತೆ, ಉದ್ದುದ್ದ ಪಠ್ಯ ಮೊದಲನೆಯದು. ಅದರಲ್ಲಿ ಇದನ್ನ ಇಂಗ್ಲಿಷ್ ನಲ್ಲಿ ಅದನ್ನ ಏನಂತ ಕರೀತಾರೆ, ಉದ್ದುದ್ದ ಪಠ್ಯವನ್ನ ರನ್ನಿಂಗ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಇದು ತಂತ್ರಾಂಶ, ತಂತ್ರಾಂಶ ಸೇವೆ ಅಥವಾ ಯಾವುದಾದರೂ ಸಾಧನದ ಕೈಪಿಡಿ, ಯೂಸರ್ ಮ್ಯಾನ್ಯುಯಲ್ ಆಗಿರಬಹುದು, ಅಥವಾ ಸಹಾಯ ಕೈಪಿಡಿ ಅಂದ್ರೆ ಹೆಲ್ಪ್ ಫೈಲ್ ಆಗಿರಬಹುದು. ಉದ್ದುದ್ದ ಪಠ್ಯ ಅನ್ನುವಂಥದ್ದನ್ನ ನಾವು ಇಲ್ಲಿ ರನ್ನಿಂಗ್ ಟೆಕ್ಸ್ಟ್ ಅಂತ ಹೇಳಿ ಕರೀತಾರೆ. ಇದು ತಂತ್ರಾಂಶ, ತಂತ್ರಾಂಶ ಸೇವೆ ಅಥವಾ ಯಾವುದಾದರೂ ಸಾಧನದ ಕೈಪಿಡಿ. ತಂತ್ರಾಂಶ ಸೇವೆ ಅಥವಾ ಯಾವುದಾದರೂ ಒಂದು ಸಾಧನದ ಕೈಪಿಡಿ, ಅದನ್ನ ಇಲ್ಲಿ ಯೂಸರ್ ಮ್ಯಾನ್ಯುಯಲ್ ಅಂತಾನೂ ಕೂಡ ಕರೀತಾರೆ. ಅದರ ಜೊತೆಗೆ ಸಹಾಯ ಕೈಪಿಡಿ ಅಂದ್ರೆ ಹೆಲ್ಪ್ ಫೈಲ್ ಅಂತಾನೂ ಕೂಡ ಅದನ್ನ ಕರೀತಾರೆ. ಎರಡನೆಯ ನಮೂನೆ ಎಂದರೆ ಯೂಸರ್ ಇಂಟರ್ಫೇಸ್ಗಳಲ್ಲಿ ಕನ್ನಡದ ಬಳಕೆ ಅಥವಾ ಅಲ್ಲಿ ಬಳಸುವ ಪದಗಳ ಅನುವಾದ. ಇವೆರಡು ತಂತ್ರಾಂಶಗಳಲ್ಲಿ ಸ್ಥಳೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಎರಡನೆಯದು ಅಂತ ಅಂದ್ರೆ ಯೂಸರ್ ಇಂಟರ್ಫೇಸ್ಗಳಲ್ಲಿ ಕನ್ನಡದ ಬಳಕೆ ಅಥವಾ ಅಲ್ಲಿ ಬಳಸುವಂತಹ ಪದಗಳ ಅನುವಾದದ ಬಗ್ಗೆ ಹೇಳಿರುವಂತಹದ್ದು. ತಂತ್ರಾಂಶಗಳ ಸ್ಥಳೀಕರಣವೆಂದರೆ ಕೇವಲ ಅನುವಾದವಲ್ಲ. ತಂತ್ರಾಂಶಗಳ ಸ್ಥಳೀಕರಣ ಅಂದ್ರೆ ಬರೀ ಅನುವಾದ ಅನ್ನುವಂಥದ್ದು ಅಲ್ಲ. ಸ್ಥಳೀಕರಣ ಅಂತ ಅಂದ್ರೆ ಏನು ಅಂದ್ರೆ, ಸ್ಥಳೀಕರಣವೆಂದರೆ ನಮ್ಮ ಭಾಷೆಯಲ್ಲಿ ಬೆರಳಚ್ಚು ಮಾಡುವುದೂ ಅಲ್ಲ. ಸ್ಥಳೀಕರಣ ಅಂದ್ರೆ ಬೆರಳಚ್ಚು ಮಾಡುವಂಥದ್ದು ಕೂಡ ಅಲ್ಲ. ಸ್ಥಳೀಕರಣವೆಂದರೆ ನಮ್ಮ ಭಾಷೆಯಲ್ಲಿ ಸಂಪೂರ್ಣ ಪರಿಹಾರವನ್ನ ಒದಗಿಸುವುದು. ಸ್ಥಳೀಕರಣ ಅಂದ್ರೆ ಬರೀ ಕೇವಲ ಅನುವಾದವೂ ಕೂಡ ಅಲ್ಲ, ಬರೀ ಅದು ಬೆರಳಚ್ಚು ಅನುವಾದವೂ ಕೂಡ ಅಲ್ಲ, ಬೆರಳಚ್ಚು ಮಾಡುವಂಥದ್ದು ಕೂಡ ಅಲ್ಲ. ಈ
ಸ್ಥಳೀಕರಣ ಅನ್ನುವಂಥದ್ದು ಆದ್ರೆ ನಮ್ಮ ಭಾಷೆಯಲ್ಲಿ ಸಂಪೂರ್ಣ ಪರಿಹಾರ ಅನ್ನುವಂಥದ್ದನ್ನ ಅರ್ಥ ನೀಡ್ತಾ ಹೋಗುತ್ತೆ. ಕೆಲವು ಉದಾಹರಣೆಗಳು: ಪಡಿತರ ಚೀಟಿ, ಪ್ರಯಾಣಕ್ಕೆ ಮುಂಗಡ ಆಸನ ಕಾದಿರಿಸುವುದು, ಸೇವೆ ಪಡೆಯುವುದು ಇತ್ಯಾದಿ. ಇತ್ಯಾದಿಯಾಗಿ ಸ್ಥಳೀಕರಣ ಅಂದ್ರೆ ಏನು ಉದಾಹರಣೆ ಕೊಡ್ತಿದ್ದಾರೆ ಅಂದ್ರೆ ಪಡಿತರ ಚೀಟಿ ಉದಾಹರಣೆಯಾಗಿ ಕೊಡ್ತಾರೆ, ಪ್ರಯಾಣಕ್ಕೆ ಮುಂಗಡ ಆಸನವನ್ನ ಕಾದಿರಿಸುವುದು ಕೂಡ ಆಗತ್ತೆ, ಆ ನಂತರದಲ್ಲಿ ಸೇವೆ ಮಾಡುವಂಥದ್ದು ಕೂಡ ಸ್ಥಳೀಕರಣಕ್ಕೆ ಉದಾಹರಣೆಯಾಗಿ ಕೊಟ್ಟಂತಹ ಪದ. ಇತ್ತೀಚಿನ ದಿನಗಳಲ್ಲಿ ಹಲವು ತಂತ್ರಾಂಶಗಳು ಹಾಗೂ ಜಾಲತಾಣಗಳು ಕನ್ನಡ ಭಾಷೆಯ ಆಯ್ಕೆಯನ್ನು ನೀಡುತ್ತಿವೆ. ಈಗ ಇತ್ತೀಚಿನ ದಿನಗಳಲ್ಲಿ ಹಲವು ತಂತ್ರಾಂಶಗಳು ಹಾಗೂ ಜಾಲತಾಣಗಳು ಕನ್ನಡ ಭಾಷೆಯ ಆಯ್ಕೆಯನ್ನು ಕೂಡ ನೀಡ್ತಾ ಹೋಗ್ತಿದೆಯಂತೆ. ಭಾಷೆಯ ಆಯ್ಕೆಯಲ್ಲಿ ಕನ್ನಡ ಭಾಷೆಯು ಕೂಡ ಸಿಗ್ತಾ ಹೋಗ್ತಿದೆ. ಎಲ್ಲೆಲ್ಲಿ ಇತ್ತೀಚಿನ ಇರುವಂತಹ ತಂತ್ರಾಂಶಗಳು ಮತ್ತು ಜಾಲತಾಣಗಳಲ್ಲಿ. ಅಂದರೆ ಆದೇಶ, ಮೆನು, ಬಟನ್ಗಳು ಎಲ್ಲ ಕನ್ನಡದಲ್ಲಿರುತ್ತೆ. ಅಂದರೆ ಅನೇಕ ತಂತ್ರಾಂಶಗಳು, ಇತ್ತೀಚಿನ ದಿನಗಳಲ್ಲಿ ಹಲವು ತಂತ್ರಾಂಶಗಳು ಮತ್ತು ಜಾಲತಾಣಗಳು ಕನ್ನಡ ಭಾಷೆಗೂ ಕೂಡ ಆಯ್ಕೆಯನ್ನ ಅವಕಾಶವನ್ನ ಕೊಟ್ಟಿದೆಯಲ್ಲ, ಅದರಲ್ಲಿ ಆದೇಶ, ಮೆನು ಮತ್ತು ಬಟನ್ಗಳಲ್ಲಿ ಕನ್ನಡ ಆಗಿದೆ ಅನ್ನುವಂಥದ್ದು. ಸ್ಥಳೀಕರಣದಲ್ಲಿ ಬಳಸುವ ಗ್ರಾಫಿಕ್ಸ್, ಐಕಾನ್, ವಿಡಿಯೋ, ಆಡಿಯೋಗಳನ್ನು ಕೂಡ ಕನ್ನಡೀಕರಿಸಿದಾಗ ಅದು ನಿಜಕ್ಕೂ ಪರಿಣಾಮಕಾರಿಯಾದ ಸ್ಥಳೀಕರಣ ಎಂದೆನಿಸಿಕೊಳ್ಳುತ್ತದೆ. ಇಲ್ಲಿ ಸ್ಥಳೀಕರಣದಲ್ಲಿ ಬಳಸುವಂತಹ ಗ್ರಾಫಿಕ್ಸು, ಐಕಾನ್, ವಿಡಿಯೋ, ಆಡಿಯೋಗಳನ್ನು ಕೂಡ ಕನ್ನಡೀಕರಿಸುವಂತಹದ್ದು ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗಿರುವಂತಹ ಸ್ಥಳೀಕರಣ ಆಗತ್ತೆ. ಮೊದಲನೆಯ ನಮೂನೆಯಲ್ಲಿ ಅಂದರೆ ಕೇವಲ ಪಠ್ಯವನ್ನು ಅನುವಾದ ಮಾಡುವಾಗ ಬಳಸುವ ಪದಗಳ ಮೇಲೆ ವಿಶೇಷ ನಿಯಮಗಳಿರುವುದಿಲ್ಲ. ಪಠ್ಯಗಳನ್ನ ಅನುವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ನಿಯಮ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಂತಹದ್ದೇ ನಿಯಮ ಇರಬೇಕು, ವಿಶೇಷ ನಿಯಮಗಳು ಎಂಥದ್ದು ಇಲ್ಲ. ಕೆಲವು ನಿಯಮಗಳಿವೆ, ಆದ್ರೆ ವಿಶೇಷವಾಗಿರುವಂತಹ ನಿಯಮ ಅನ್ನುವಂಥದ್ದು ಇಲ್ಲ. ಮೂಲ ಇಂಗ್ಲಿಷ್ ಪಠ್ಯದಲ್ಲಿರುವುದನ್ನು ಬಹುತೇಕ ಸಂದರ್ಭಗಳಲ್ಲಿ ಶಬ್ದಶಃ ಅನುವಾದ ಮಾಡುವಂತಿಲ್ಲ. ಏನು ಮೂಲ ಇಂಗ್ಲಿಷ್ ಪಠ್ಯದಲ್ಲಿರುವಂತಹವುಗಳನ್ನ ನಾವು ಹೇಗಿದೆಯೋ ಅದೇ ರೀತಿಯಲ್ಲಿ ಶಬ್ದಾನುಶಃ ಅಥವಾ ಶಬ್ದಶಃ ನಾವು ಅದನ್ನ ಅನುವಾದವನ್ನ ಮಾಡುವ ಹಾಗೆ ಇಲ್ಲ. ಪಠ್ಯಗಳನ್ನ ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಮೂಲದಲ್ಲಿ ಒಂದೇ ವಾಕ್ಯವಾಗಿದ್ದರೂ ಕನ್ನಡದ ಜಾಯಮಾನಕ್ಕೆ ಬದಲಿಸಿದಾಗ ಅಥವಾ ಬದಲಿಸುವಾಗ ಅದು 2 ಅಥವಾ 3 ವಾಕ್ಯಗಳು ಆಗಬಹುದು. ಇಂಗ್ಲಿಷ್ ನಲ್ಲಿ ಒಂದೇ ಒಂದು ಪದ ಇದೆ ಅನ್ನುವಂಥದ್ದಾದ್ರೆ ನಾವು ಅನುವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಕನ್ನಡದಲ್ಲೂ ಕೂಡ ಒಂದೇ ಪದ ಇರಬೇಕು ಅನ್ನುವಂಥದ್ದು ಏನಿಲ್ಲ. ಅದು ಒಂದು ಇರುವಂತಹ ಇಂಗ್ಲಿಷ್ ಪದ 2 ಅಥವಾ 3 ಪದಗಳಾಗಿಯೂ ಕೂಡ ಬದಲಾವಣೆ ಆಗಬಹುದು. ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ ಅಂದ್ರೆ ಕನ್ನಡದಲ್ಲೂ ಅದು ಒಂದೇ ಪದ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದು 2 ಅಥವಾ 3 ಪದಗಳು ಕೂಡ ಆಗಬಹುದು. ಆದರೆ ಯೂಸರ್ ಇಂಟರ್ಫೇಸ್ ನಲ್ಲಿ ಬಳಸುವ ಪದಗಳನ್ನು ಕನ್ನಡೀಕರಿಸುವಾಗ ಹೆಚ್ಚಿನ ನಿಬಂಧನೆ ಇರುತ್ತದೆ. ಪಠ್ಯವನ್ನ ನಾವು ಅನುವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪದ ಇದ್ರೆ 2, 3 ಕನ್ನಡ ಪದಗಳು ಕೂಡ ಆಗಬಹುದು ಅನ್ನುವಂಥದ್ದು ಇದೆ. ನಿಬಂಧ ಅನ್ನುವಂಥದ್ದು ಹೆಚ್ಚು ಏನು ಇಲ್ಲ. ಆದರೆ ಯೂಸರ್ ಇಂಟರ್ಫೇಸ್ ಗಳಲ್ಲಿ ನಾವು ಬಳಸುವಂತಹ ಪದಗಳಲ್ಲಿ ಅನೇಕ ನಿಯಮಗಳು, ಹೆಚ್ಚಿನ ನಿಬಂಧನೆಗಳು ಕೂಡ ಇವೆ. ಒಂದು ಬಟನ್ ಉದಾಹರಣೆಗೆ ನೋಡೋಣ. ಒಂದು ಬಟನ್ನ ಉದಾಹರಣೆ ತಗೊಂಡು ನಾವು ಇದಕ್ಕೆ ನೋಡೋಣ. ಯೂಸರ್ ಇಂಟರ್ಫೇಸ್ ಅದು ಅಂಡು ಎಂದು ಬರೆದ ಬಟನ್ ಮೂಲ ಇಂಗ್ಲಿಷ್ ನಲ್ಲಿ 4 ಅಕ್ಷರಗಳಿವೆ. ಅಂಡು ಅನ್ನುವಂತಹ ಪದವನ್ನ ನೀವು ನೋಡಿದಿರಾ ಕಂಪ್ಯೂಟರ್ ಅನ್ನ ಅಥವಾ ಗಣಕಯಂತ್ರದ ಕೀಲಿಮಣೆಯಲ್ಲಿ ನೀವು ನೋಡಿದ್ರೆ ಅಂಡು ಅನ್ನುವಂತಹ ಪದ ಇರುವಂತಹದ್ದು. ಅದು ಇಂಗ್ಲಿಷ್ ನಲ್ಲಿ 4 ಅಕ್ಷರಗಳಿದೆ. UNDO ಇರೋ 4 ಅಕ್ಷರಗಳು. ಇದನ್ನು ಕನ್ನಡೀಕರಿಸುವಾಗ ರದ್ದುಪಡಿಸು ಎಂದು ಬರೆಯಬೇಕಾಗುತ್ತದೆ. ಅಂಡು ಅನ್ನುವಂತಹದನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ 4 ಅಕ್ಷರಗಳಿದೆ. ಆದ್ರೆ ಅದನ್ನ ಕನ್ನಡೀಕರಿಸಿದಂತಹ ಸಂದರ್ಭದಲ್ಲಿ ರದ್ದುಪಡಿಸು ಅಂತ ಹೇಳಿ 1, 2, 3, 4, 5 ಅಕ್ಷರಗಳಿವೆ. ಆಗ ಅದು ಮೂಲ ಇಂಗ್ಲಿಶಿನ ಪದಕ್ಕಿಂತ ತುಂಬಾ ದೊಡ್ಡದಾಗುತ್ತದೆ. ಇದರಿಂದಾಗಿ ಬಟನ್ ಗಾತ್ರವೂ ದೊಡ್ಡದಾಗುತ್ತೆ. ಏನು ಅಂಡು ಅನ್ನುವಂತಹ ಬಟನ್ ಅನ್ನ ಇಂಗ್ಲಿಷ್ ನಲ್ಲಿ ಮಾಡಿದ್ರೆ ಇಷ್ಟರೊಳಗಡೆ ಆಗಬಹುದು. ಆದ್ರೆ ಅದನ್ನ ಕನ್ನಡೀಕರಿಸ್ತೀವಿ ಅನ್ನೋಂಥದ್ದಾದ್ರೆ ಆ ಬಟನ್ ಮಾಡುವಾಗ ಒಂದು ಸ್ವಲ್ಪ ದೊಡ್ಡದಾಗಬೇಕಾಗತ್ತೆ. ಯಾಕೆ? 1 ಅಕ್ಷರ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗುವಂಥದ್ದು. ಬಟನ್ನ ಗಾತ್ರವೂ ಕೂಡ ದೊಡ್ಡದಾಗ್ತಾ ಹೋಗತ್ತೆ. ತಂತ್ರಾಂಶಗಳನ್ನು ವಿನ್ಯಾಸ ಮಾಡುವಾಗ ಇಂತಹ ಸಂದರ್ಭಗಳನ್ನು ಮೊದಲೇ ಊಹಿಸಿ ಅದನ್ನು ವಿನ್ಯಾಸ ಮಾಡಿದರೆ ಅವರು ಉತ್ತಮ ತಂತ್ರಜ್ಞರು. ಈ ರೀತಿ ಆಗತ್ತೆ ಅನ್ನುವಂಥದ್ದನ್ನ ನಾವು ತಂತ್ರಾಂಶ ಮಾಡುವುದಕ್ಕಿಂತ ಮುಂಚೆಯೇ ಊಹಿಸಿ ಆ ನಂತರದಲ್ಲಿ ತಂತ್ರಾಂಶವನ್ನ ಮಾಡುವಂಥದ್ದು, ವಿನ್ಯಾಸವನ್ನ ಮಾಡಿದ್ರೆ ಅಂಥವ್ರು ಉತ್ತಮ ತಂತ್ರಜ್ಞರು ಅನ್ನುವಂಥದ್ದನ್ನ UB ಪವನಜ್ ಅವರು ಹೇಳ್ತಾ ಇದ್ದಾರೆ.
ಇಲ್ಲವಾದಲ್ಲಿ ಕನ್ನಡದ ಆವೃತ್ತಿಯನ್ನು ಆಯ್ಕೆ ಮಾಡಿದಾಗ ಅಕ್ಷರಗಳು ಬಟನ್ನಿಂದ ಹೊರಗೆ ಹೋಗುತ್ತವೆ, ಅಥವಾ ಇಂಗ್ಲಿಷ್ನಲ್ಲಿ ಬಳಸಿದ ಗಾತ್ರದ ಬಟನ್ ಅನ್ನೇ ಬಳಸಿ ಬಟನ್ನ ಒಳಗೆ ಹಿಡಿಸಬೇಕೆಂದುಕೊಂಡು ಅಕ್ಷರಗಳನ್ನು ಅತಿ ಚಿಕ್ಕದು ಮಾಡಬೇಕಾಗುತ್ತೆ. ಮೊದಲೇ ನಾವು ವಿನ್ಯಾಸವನ್ನ ಮಾಡಿಕೊಂಡ್ರೆ ಉತ್ತಮ. ಆದ್ರೆ ಮೊದಲೇ ನಾವು ವಿನ್ಯಾಸವನ್ನ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದಾದ್ರೆ ಏನಾಗುತ್ತೆ, ಆ ಬಟನ್ಗಿಂತ ಹೆಚ್ಚಾಗತ್ತೆ. ಇಂಗ್ಲಿಷ್ನ ಕೀಬೋರ್ಡ್ಗಿಂತ ಕೀಬೋರ್ಡ್ ಬಟನ್ಗಳು ತುಂಬಾ ದೊಡ್ಡದಾಗುತ್ತೆ. ಇಲ್ಲ ಅಂದ್ರೆ ಅದೇ ಸೈಜಿನಲ್ಲಿ ಇರುವಂತಹ ಬಟನ್ಗೆ ನಾವು ಬರಿತೀವಿ ಅನ್ನೋಂಥದ್ದಾದ್ರೆ ಅಕ್ಷರಗಳು ತುಂಬಾ ಚಿಕ್ಕದಾಗತ್ತೆ, ಕಾಣೋದೇ ಇಲ್ಲ. ಕನ್ನಡದಲ್ಲಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಬರವಣಿಗೆಯಲ್ಲಿ ತಿಳಿಸಿದ ಎಲ್ಲಾ ನಿಯಮಗಳು ತಂತ್ರಾಂಶಗಳ ಸ್ಥಳೀಕರಣದಲ್ಲೂ ಅನ್ವಯವಾಗುತ್ತದೆ. ಕನ್ನಡದಲ್ಲಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಬರವಣಿಗೆಯಲ್ಲಿ ತಿಳಿಸಿದಂತಹ ಎಲ್ಲಾ ನಿಯಮಗಳು ತಂತ್ರಾಂಶಗಳ ಸ್ಥಳೀಕರಣಕ್ಕೂ ಕೂಡ ಅನ್ವಯ ಆಗ್ತಾ ಹೋಗುತ್ತೆ. ಅದರಲ್ಲೂ ಪಠ್ಯಕ್ಕೆ ಅದು ಸಂಪೂರ್ಣವಾಗಿ ಅನ್ವಯವಾಗುತ್ತೆ. ಅದರಲ್ಲೂ ಕೂಡ ಪಠ್ಯದ ವಿಷಯಕ್ಕೆ ಸಂಪೂರ್ಣವಾಗಿ ಎಲ್ಲಾ ನಿಯಮಗಳು ಕೂಡ ಅನ್ವಯ ಆಗ್ತಾ ಹೋಗುತ್ತೆ. ಯೂಸರ್ ಇಂಟರ್ಫೇಸ್ ನ ವಿಷಯಕ್ಕೆ ಬಂದಾಗ ಹೆಚ್ಚಿನ ನಿಯಮವಿದ್ದು ಅದು ಬಳಸುವ ಪದಗಳ ಗಾತ್ರ ಸಂಬಂಧಿಸಿದ್ದು. ಹೇಳ್ತಾ ಹೋಗ್ತಾರೆ, ಯೂಸರ್ ಇಂಟರ್ಫೇಸ್ ನ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚಿನ ನಿಯಮವಿದ್ದು ಅದು ಬಳಸುವಂತಹ ಪದಗಳ ಗಾತ್ರಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ತಂತ್ರಾಂಶಗಳಲ್ಲಿ ಬಳಸುವ ಪದಗಳಲ್ಲಿ ಏಕರೂಪತೆ ಇರುವುದು ಒಳ್ಳೆಯದು. ತಂತ್ರಾಂಶಗಳಲ್ಲಿ ಬಳಸುವಂತಹ ಪದಗಳಲ್ಲಿ ಏಕರೂಪತೆ ಅನ್ನುವಂಥದ್ದನ್ನ ನಾವು ಇಟ್ಕೊಂಡು ಗಮನದಲ್ಲಿಟ್ಕೊಂಡು ನಾವು ಕೆಲಸವನ್ನ ಮಾಡಬೇಕು. ಏಕರೂಪತೆ ಇದ್ರೆ ಒಳ್ಳೆಯದು ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಒಂದು ತಂತ್ರಾಂಶದಲ್ಲಿ ಎಕ್ಸಿಟ್ ಎನ್ನುವುದಕ್ಕೆ ನಿರ್ಗಮನ ಎಂದಿದ್ದು ಇನ್ನೊಂದರಲ್ಲಿ ಹೊರಗೆ ಎಂದಿದ್ದರೆ ಅದು ಅಷ್ಟು ಒಳ್ಳೆಯದಲ್ಲ. ತಂತ್ರಾಂಶವನ್ನ ರೂಪಿಸುವಂತದ್ರಲ್ಲಿ ಎಲ್ಲರಲ್ಲೂ ಕೂಡ ಏಕರೂಪತೆ ಅನ್ನುವಂಥದ್ದು ಇರಬೇಕು. ಒಂದು ತಂತ್ರಾಂಶದಲ್ಲಿ ಎಕ್ಸಿಟ್ ಅನ್ನುವಂತಹ ಪದಕ್ಕೆ ನಿರ್ಗಮನ ಅನ್ನುವಂತಹ ಪದ ಇದ್ದು ಇನ್ನೊಂದು ತಂತ್ರಾಂಶದಲ್ಲಿ ಹೊರಗೆ ಅನ್ನುವಂತಹ ಪದ ಇದ್ರೆ ಅಷ್ಟು ಒಳ್ಳೆಯದಲ್ಲ. ಎರಡೂ ಕೂಡ ಒಂದೇ ಆಗಿರುವಂತಹ ಎಲ್ಲಾ ತಂತ್ರಾಂಶಗಳಲ್ಲೂ ಕೂಡ ಏಕರೂಪತೆ ಅನ್ನುವಂಥದ್ದು ಇರಬೇಕು. ಇಲ್ಲ ನಿರ್ಗಮನ ಅನ್ನುವಂತಹ ಪದ ಇರಬೇಕು ಅಥವಾ ಹೊರಗೆ ಅನ್ನುವಂತಹ ತಂತ್ರಾಂಶದಲ್ಲಿ ಇರಬೇಕು. ಆ ಒಂದು ತಂತ್ರಾಂಶದಲ್ಲಿ ಹೊರಗೆ ಇನ್ನೊಂದು ತಂತ್ರಾಂಶದಲ್ಲಿ ನಿರ್ಗಮನ ಅನ್ನುವಂಥದ್ದು ಇರಕೂಡದು. ಎಲ್ಲಾ ತಂತ್ರಾಂಶದಲ್ಲೂ ಕೂಡ ಏನೋ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕು ಅನ್ನುವಂಥದ್ದು. ಈ ಏಕರೂಪತೆ ಬಳಕೆಗೆ ಬರಬೇಕಾದರೆ ಸರ್ಕಾರವು ಒಂದು ಅಧಿಕೃತ ಪಾರಿಭಾಷಿಕ ಪದಕೋಶವನ್ನು ತಯಾರಿಸಿ ನೀಡಬೇಕು. ಈ ರೀತಿಯಾಗಿ ಏಕರೂಪತೆ ಅನ್ನುವಂಥದ್ದು ಬರಬೇಕು. ಎಲ್ಲಾ ತಂತ್ರಾಂಶಗಳಲ್ಲೂ ಕೂಡ ಏಕರೂಪತೆ ಇರಬೇಕು, ಒಂದೇ ರೀತಿಯಾಗಿರುವಂತಹ ಪದಗಳನ್ನ ಬಳಸಬೇಕು ಅನ್ನುವಂಥದ್ದಾದ್ರೆ ಸರ್ಕಾರ ಏನ್ ಮಾಡ್ಬೇಕು, ಅಧಿಕೃತ ಪಾರಿಭಾಷಿಕ ಪದಕೋಶವನ್ನ ಜಾರಿಗೆ ತರಬೇಕು. ಏನು, ಅಧಿಕೃತ ಪಾರಿಭಾಷಿಕ ಪದಕೋಶವನ್ನ ತಯಾರಿಸಿ ಅವರು ನೀಡಬೇಕು ಸರ್ಕಾರದವರು. ಈ ಪದಕೋಶವನ್ನು ತಯಾರಿಸುವಲ್ಲಿ ಸಮುದಾಯದ ಭಾಗವಹಿಸುವಿಕೆ ಅತಿ ಮುಖ್ಯ. ಈ ಪದಕೋಶವನ್ನ ರೂಪಿಸುವಲ್ಲಿ ಸಮುದಾಯದ ಭಾಗವಹಿಸುವಿಕೆ ಕೂಡ ಮುಖ್ಯ ಆಗಿರುತ್ತೆ. ಇಂತಹ ಪ್ರಯತ್ನಗಳು ಆಗಿಲ್ಲವೆಂದಲ್ಲ. ಈಗ EL ಪ್ರಾಜೆಕ್ಟ್ ಎಂಬ ಒಂದು ಯೋಜನೆ ಅದಕ್ಕೆಂದೇ ಇರುವುದು. ಈ ರೀತಿಯಾಗಿರುವಂತಹ ಪ್ರಯತ್ನ ಆಗೇ ಇಲ್ಲ ಅನ್ನುವಂಥದ್ದಿಲ್ಲ. ಆ ಕಾರಣಕ್ಕೋಸ್ಕರ EL ಪ್ರಾಜೆಕ್ಟ್ ಅನ್ನುವಂತಹ ಒಂದು ಯೋಜನೆ ಕೂಡ ಜಾರಿಗೆ ಬಂದಿದೆ. ಈಗ EL ಫ್ರೀಕ್ವೆಂಟ್ಲಿ ಯೂಸ್ಡ್ ಎಲಿಮೆಂಟ್ಸ್ ಇನ್ ಲೊಕ್ಯಾಲಿಸೇಷನ್ ಎಂದರೆ ಸಾಮಾನ್ಯವಾಗಿ ತಂತ್ರಾಂಶಗಳಲ್ಲಿ ಬಳಕೆಯಾಗುವ ಪದಗಳು. ಉದಾಹರಣೆಗೆ ಎಕ್ಸಿಟ್, ಕ್ಲೋಸ್, ಡಿಲೀಟ್, ಫಾರ್ಮ್ಯಾಟ್ ಇತ್ಯಾದಿ. ಈಗ EL ಫ್ರೀಕ್ವೆಂಟ್ಲಿ ಯೂಸ್ಡ್ ಎಲಿಮೆಂಟ್ಸ್ ಇನ್ ಲೊಕ್ಯಾಲಿಸೇಷನ್ ಎಂದರೆ ಸಾಮಾನ್ಯವಾಗಿ ತಂತ್ರಾಂಶಗಳಲ್ಲಿ ಬಳಕೆಯಾಗುವಂತಹ ಪದಗಳು. ಸಾಮಾನ್ಯವಾಗಿ ತಂತ್ರಾಂಶದಲ್ಲಿ ಬಳಕೆಯಾಗುವಂತಹ ಪದಗಳು ಯಾವ್ಯಾವು? ಎಕ್ಸಿಟ್, ಕ್ಲೋಸ್, ಡಿಲೀಟ್ ಮತ್ತು ಫಾರ್ಮ್ಯಾಟ್ ಇತ್ಯಾದಿ ಪದಗಳು. ಈ ಪದಗಳಿಗೆ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಪಾರಿಭಾಷಿಕ ಪದಗಳನ್ನು ತಯಾರಿಸಿ ಎಲ್ಲರಿಗೂ ಮುಕ್ತವಾಗಿ ದೊರೆಯಬೇಕು ಎಂದು ಪ್ರಾರಂಭಿಸಿದ ಯೋಜನೆ ಇದು. ಏನ್ ಹೇಳ್ತಾ ಹೋಗ್ತಾರೆ, ಈ ಪದಗಳಿಗೆ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಕೂಡ ಪಾರಿಭಾಷಿಕ ಪದಗಳನ್ನ ತಯಾರಿಸಿ ಎಲ್ಲರಿಗೂ ಕೂಡ ಮುಕ್ತವಾಗಿ ದೊರೆಯಬೇಕು ಅಂತ ಹೇಳಿ ಪ್ರಾರಂಭವಾಗದಂಥದ್ದು ಈ ಯೋಜನೆ, EL ಯೋಜನೆ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನಡೆಯಿತು, ನಂತರ ಅದು ಅಲ್ಲಿಗೆ ಸ್ತಬ್ಧವಾಯಿತು. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿಯೇ ನಡೀತು ಆ ಯೋಜನೆ, ಆದ್ರೆ ಈಗ ಸ್ತಬ್ಧಗೊಂಡಿದೆ, ಅಲ್ಲೇ ನಿಂತ್ಕೊಂಡಿದೆ. ಸರ್ಕಾರವು ಇಂತಹ ಪ್ರಯತ್ನವನ್ನು ಮುಂದುವರಿಸಬೇಕು. ಪಾರಿಭಾಷಿಕ ಪದಕೋಶ ತಯಾರಿಸಬೇಕು. ಸರ್ಕಾರ ಇಂತಹ ಕೆಲಸಗಳನ್ನ ಮುಂದುವರಿಸಬೇಕು. ಸ್ತಬ್ಧವಾಗಿರುವಂತಹ ಕೆಲಸವನ್ನ ಮತ್ತೆ ಅವರು ಯೋಜನೆಗೆ ತಗೊಂಡು ಬರಲೇಬೇಕು.
ಎಲ್ಲ ತಂತ್ರಾಂಶ ತಯಾರಕರಿಗೂ ಅದನ್ನು ಬಳಸಲು ಅನುಕೂಲವಾಗುವಂತೆ ಜಾಲತಾಣ ಒಂದರಲ್ಲಿಟ್ಟು ಆ ಬಗ್ಗೆ ಮಾಹಿತಿ ನೀಡಬೇಕು. ಎಲ್ಲಾ ತಂತ್ರಾಂಶವನ್ನ ಬಳಕೆ ಮಾಡುವಂತಹವರಿಗೂ ಕೂಡ ಅನುಕೂಲವಾಗುವಂತಹ ರೀತಿಯಲ್ಲಿ ಅವುಗಳನ್ನ ಜಾಲತಾಣ ಒಂದರಲ್ಲಿ ಇಟ್ಟುಬಿಟ್ಟು ಎಲ್ಲರಿಗೂ ಕೂಡ ಸಹಾಯವಾಗುವಂತಹ ರೀತಿ ಮಾಹಿತಿಯನ್ನ ನೀಡಬೇಕು. ಆಗ ತಂತ್ರಾಂಶಗಳಲ್ಲಿ ಬಳಸುವ ಪದಗಳಲ್ಲಿ ಏಕರೂಪತೆ ಬರುವುದು. ಆಗ ತಂತ್ರಾಂಶಗಳಲ್ಲಿ ಬಳಸುವಂತಹ ಪದಗಳ ಬಳಕೆ ಅನ್ನುವಂಥದ್ದು ಏಕರೂಪತೆಗೆ ಬರುತ್ತೆ ಅನ್ನುವಂಥದ್ದನ್ನ ಯು.ಬಿ. ಪವನಜ್ ಅವರು ಹೇಳಿದರು. ಒಟ್ಟಾರೆಯಾಗಿ ಇವರ ಡಿಜಿಟಲ್ ಸನ್ನಿವೇಶ ಪಾರಿಭಾಷಿಕ ಪದಗಳ ಬಳಕೆಯಲ್ಲಿ ಒಟ್ಟಾರೆಯಾಗಿ ಪಾರಿಭಾಷಿಕ ಪದಗಳನ್ನ ಹೇಗೆ ಬಳಸಬೇಕು, ಶಬ್ದಾನುವಾದವನ್ನ ಮಾಡುವಂಥದ್ದ ಅಥವಾ ಭಾವಾನುವಾದವನ್ನ ಮಾಡಬೇಕಾ, ಹೇಗೆ ನಾವು ಪಾರಿಭಾಷಿಕ ಪದಗಳನ್ನ ಬಳಸಬೇಕು, ತಂತ್ರಾಂಶಗಳಲ್ಲಿ ಕನ್ನಡವನ್ನ ಹೇಗೆ ಬಳಕೆಯನ್ನ ಮಾಡಬೇಕು, ಏಕರೂಪತೆ ಅನ್ನುವಂಥದ್ದು ಇರಬೇಕು. ಏಕರೂಪತೆ ಅನ್ನುವಂಥದ್ದು ಇಲ್ಲದೆ ಇದ್ರೆ ಯಾವ ರೀತಿಯಾಗಿರುವಂತಹ ತೊಂದರೆಗಳು ಅನ್ನುವಂಥದ್ದು ಆಗತ್ತೆ. ಈ ಏಕರೂಪತೆಯನ್ನ ಕಾಪಾಡುವುದಕ್ಕೋಸ್ಕರ ಸರ್ಕಾರದವರು ಯಾವ ಕ್ರಮವನ್ನ ಯೋಜನೆಯನ್ನ ರೂಪಿಸಬೇಕು, ಈಗ ಸ್ತಬ್ಧವಾಗಿರುವಂತಹ ಯೋಜನೆ ಮತ್ತೆ ಕಾರ್ಯಕ್ಕೆ ಬರಬೇಕು ಅನ್ನುವಂಥದ್ದನ್ನ ತಂತ್ರಾಂಶದ ಬಳಕೆದಾರರಿಗೆ ಸಹಾಯವನ್ನ ಮಾಹಿತಿಯನ್ನ ಸರ್ಕಾರವೇ ನೀಡಬೇಕು ಅನ್ನುವಂಥದ್ದನ್ನ ಯು.ಬಿ. ಪವನಜ್ ಅವರು ಹೇಳಿದರು. ಇದಿಷ್ಟು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.